ಕರ್ನಾಟಕ ರಾಜ್ಯದ 224 ಕ್ಷೇತ್ರದ ಇತಿಹಾಸದಲ್ಲಿ ಕೇವಲ ಒಂದು ಮತದಿಂದ ಶಾಸಕರಾಗಿದ್ದಂಥ ಆ ವ್ಯಕ್ತಿಯ ಸ್ಟೋರಿ ಹೇಳಬೇಕಲ್ರಿ. ಸರಳ ಸಜ್ಜನಿಕೆಯ ರಾಜಕಾರಣಿ, ಯಾರ ಜೊತೆಯೂ ದ್ವೇಷ ರಾಜಕಾರಣ ಮಾಡಿದವರಲ್ಲ. ಯಾವುದೇ ಒಂದು ಪತ್ರಿಕಾ ಹೇಳಿಕೆ ನೀಡಬೇಕಾದರೂ ಸಹಿತ ಯಾರ ವಿರೋಧ ಸಹಿತ ಮಾಡಲಾರದಂಥ ಏಕೈಕ ವ್ಯಕ್ತಿ, ಕರ್ನಾಟಕ ರಾಜ್ಯದಲ್ಲಿ KPCC ಕಾರ್ಯಾಧ್ಯಕ್ಷರಾಗಿ ಮೊನ್ನೆ ದಿವಂಗತರಾದಂಥ ಧ್ರುವ ನಕ್ಷತ್ರ ಧ್ರುವನಾರಾಯಣ ಇವತ್ತು ನಮ್ಮ ಮುಂದಿಲ್ಲ. ಆದರೆ ಅವರು ಏನು ಸಾಧನೆ ಮಾಡಿದ್ದಾರೆ, ಯಾವ ರೀತಿ ಅವರು ಚುನಾವಣೆಯನ್ನು ಗೆದ್ದರು. ಭಾಳ ಬಡತನದಿಂದ ಬಂದಂಥ ಈ ಧ್ರುವನಾರಾಯಣ ಭಾಳ ಹಿಂದುಳಿದವರು, ಬಹಳಷ್ಟು ಅಪಾರ ಪ್ರೇಮಿಗಳನ್ನು ಅಪಾರ ಜನಪರ ಬೆಂಬಲಗೊಳಿಸಿದಂಥ ಧ್ರುವನಾರಾಯಣ ಸ್ಟೋರಿ ಹೇಳಬೇಕಲ್ರಿ. ಧ್ರುವನಾರಾಯಣ ಇದೇ ಸಂತೇಮರಹನಹಳ್ಳಿ ಅಂತ ಒಂದು ಕ್ಷೇತ್ರ ಇತ್ತು. ಮೊದಲು ಕ್ಷೇತ್ರ ಪುನರ್ವಿಂಗಡಣೆ ಆಗೋಕ್ಕಿಂತ ಮುಂಚಿತ ಮೈಸೂರದ ಸಂತೇಮರಹನಹಳ್ಳಿ ಕ್ಷೇತ್ರದಿಂದ ಅವರು ಕೇವಲ ಒಂದು ಮತದಿಂದ ಆರಿಸಿ ಬರ್ತಾರಂದ್ರೆ ಇವತ್ತು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇದೊಂದು ಮೊಟ್ಟ ಮೊದಲು. ಅವರ ಪ್ರತಿಸ್ಪರ್ಧಿ AR ಕೃಷ್ಣಮೂರ್ತಿ ಅವ್ರ ಜೊತೆ ಚುನಾವಣೆಗೆ ನಿಲ್ತಾರ. ಕೌಂಟಿಂಗ್ ಆಗ್ತೈತಿ. 8 ದಿವಸಲೇ ಯಾರು ಗೆಲ್ತಾರ ಯಾರು ಸೋಲ್ತಾರ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಅಷ್ಟು ಪೈಪೋಟಿಯ ಚುನಾವಣೆ, ಯಾರೂ ಸಹಿತ ಊಹೆಗೆ ಮಾಡಲಾರದಂಥ ಈ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಕೌಂಟಿಂಗ್ ಆಗುತ್ತೆ. ಕೌಂಟಿಂಗ್ ಆದ ತಕ್ಷಣ ಒಂದು ಮತದಿಂದ ಆರಿಸಿ ಬರ್ತಾರೆ. ಆದರೆ AR ಕೃಷ್ಣಮೂರ್ತಿಯವರ ಅಭಿಮಾನಿ ಬೆಂಬಲಿಗರು ಪದೇ ಪದೇ ಮತ್ತೆ ಮರು ಎಣಿಕೆ ಮಾಡಿಸ್ತಾರೆ. ಎಷ್ಟೋ ಸಾರಿ ಮರು ಎಣಿಕೆ ಮಾಡಿದರೂ ಸಹಿತ ಒಂದೇ ಒಂದು ಮತ ಈ ಧ್ರುವನಾರಾಯಣಗೆ ಬರುತ್ತೆ. ಆ ಧ್ರುವನಾರಾಯಣ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಲ್ಲ. ಆದರೆ ಅವರು ಮಾಡಿದ ಸಾಧನೆ ಬಗ್ಗೆ ಹೇಳಬೇಕಲ್ರಿ. ಎಷ್ಟೋ ವಿರೋಧಿಗಳು, ವಿರೋಧ ಪಕ್ಷದ ನಾಯಕರು ಸಹಿತ ಅವರು ತೀರಿಕೊಂಡ ನಂತರ ಅವರ ಬಗ್ಗೆ ಕಣ್ಣೀರಿನ ಕೋಡಿ ಹರಿಸಿದರು. ಇದೇ ಮೈಸೂರಿನ ಸಂಸದ ಪ್ರತಾಪ್ ಸಿಂಹ, ಶ್ರೀನಿವಾಸ್ ಪ್ರಸಾದ್, ಯಡಿಯೂರಪ್ಪ ಎಂತೆಂಥ BJPಯ ನಾಯಕರು ಸಹಿತ ಅಜಾತಶತ್ರು ಧ್ರುವನಾರಾಯಣ ಬಗ್ಗೆ ಕಣ್ಣೀರಿನ ಕೋಡಿ ಹರಿಸಿದರು. ಇದು ಒಂದು ದಾಖಲೆ ಅಲ್ರಿ. ಮತ್ತೊಂದು ವಿಶೇಷ ನೋಡ್ರಿ, ಅವರು ಸಂಸತ್ ಸದಸ್ಯರಾಗಿ ಆಯ್ಕೆ ಆಗ್ತಾರ, ನೇರವಾಗಿ MP ಹೋಗ್ತಾರೆ. 4200 ಮತಗಳ ಅಂತರದಿಂದ ಆರಿಸಿ ಬರ್ತಾರೆ. ಅದೇನು ಅವರಿಗೆ ಭಾಳ ಅನಿಸೋದಿಲ್ಲ. ಆದರೆ ಒಂದು ಮತದಿಂದ ಗೆದ್ದವನ 4000 ಮತಗಳಿಂದ MP ಆಗಿದ್ದೇನೆ ಅಂಥೇಳಿ ಅವರಿಗೆ ಯಾವುದೇ ರೀತಿಯ ಒಂದು ಗಂಭೀರತೆ ಇರೋದಿಲ್ಲ. MP ಆಗಿ ದೆಹಲಿಗೆ ಹೋಗ್ತಾರೆ. ಹೋದ ತಕ್ಷಣ 100ಕ್ಕೆ 100 ಹಾಜರಾತಿ ಪಡೆದುಕೊಂಡಂಥ ಭಾರತ ದೇಶದ ಏಕೈಕ ಸಂಸತ್ ಸದಸ್ಯರಂದರೆ ಧ್ರುವನಾರಾಯಣ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾವುದೇ ಚರ್ಚೆ ಇದ್ದರೂ ಸಹಿತ ಸಂಸತ್ನಲ್ಲಿ ಭಾಗಿ 100ಕ್ಕೆ 100 ಅವರ ಹಿಂದಿನ ಡಾಕ್ಯುಮೆಂಟ್ ತೆಗೆದು ನೋಡ್ರಿ, 100ಕ್ಕೆ 100 ಹಾಜರಾತಿ ಪಡೆದಿರುವಂಥ ಧ್ರುವನಾರಾಯಣ್ ಇವತ್ತು ನಮ್ಮ ಮುಂದಿಲ್ಲ. ಭಾಳ ಸರಳ ರಾಜಕಾರಣಿ. ಅವ್ರದ್ದೊಂದು ಸಣ್ಣ ಸ್ಟೋರಿ ಹೇಳ್ತೀನಿ ಕೇಳ್ರಿ. ಇದು ಕರ್ನಾಟಕ ಇತಿಹಾಸದಲ್ಲಿ ಒಂದು ಮೈಸೂರಿನ ಸಂತೇಮರಣ, ಈಗ ಕೊಳ್ಳೇಗಾಲ ಕ್ಷೇತ್ರ ಆಗೈತಿ. ಕೃಷ್ಣಮೂರ್ತಿ ಧ್ರುವನಾರಾಯಣ ಭಾರಿ ಪೈಪೋಟಿಯ ಚುನಾವಣೆ ರಾಜ್ಯ ನೋಡುತ್ತಿತ್ತು. ಯಾರು ಊಹೆ ಮಾಡಲಾರದ ಫಲಿತಾಂಶ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ಯಾರು ಹೇಳಲಿಕ್ಕಾಗದ ಕ್ಷೇತ್ರ. ಇಬ್ಬರ ಪೈಪೋಟಿ ಭಾರೀ ಪ್ರಮಾಣದಿಂದ ನಡೆದಿತ್ತು. ಆದರೆ ಅಲ್ಲಿ ಫಲಿತಾಂಶವೇ ಬೇರೆಯಾಗಿತ್ತು. ಧ್ರುವನಾರಾಯಣ್ ಕೇವಲ ಒಂದು ಮತದಿಂದ ಆಯ್ಕೆ ಆಗ್ತಾರೆ. ಅದನ್ನು ತೀವ್ರವಾಗಿ ಪ್ರತಿಭಟಿಸಿದ ಕೃಷ್ಣಮೂರ್ತಿ ಹಲವಾರು ಬಾರಿ ಮರು ಎಣಿಕೆ ಮಾಡ್ತಾರೆ. ಬೆಂಬಲಿಗರು ಒಂದೇ ಒಂದು ಮತ ಡಿಫ್ರೆಂಟ್ ಆಯಿತು. ಕೇವಲ ಒಂದು ಮತದಿಂದ ರಾಜ್ಯದಲ್ಲಿಯೇ ಇತಿಹಾಸ ನಿರ್ಮಿಸಿದ ಧ್ರುವನಾರಾಯಣ್ ಸರಳ ಸಜ್ಜನಿಕೆಯ ರಾಜಕಾರಣಿ. ಲೋಕಸಭಾದಲ್ಲಿ 100ಕ್ಕೆ 100 ಹಾಜರಾತಿ ಮಾಡಿ ದಾಖಲೆ ಈ ಧ್ರುವನಾರಾಯಣರದು. ಯಾವುದೇ ಸಮಸ್ಯೆ ರಾಜ್ಯಕ್ಕೆ ಸಂಬಂಧಪಟ್ಟದು ಇದ್ದರೆ ತಕ್ಷಣ ಚರ್ಚೆಯಲ್ಲಿ ಭಾಗಿ, ಯಾವಾಗಲೂ ಅಧಿವೇಶನದಲ್ಲಿ ಗೈರು ಇಲ್ಲ. ಅವರ ರಿಪೋರ್ಟ್ ಕಾರ್ಡ್ ತೆಗೆದು ನೋಡಿದರೆ 100ಕ್ಕೂ 100 ಹಾಜರಾತಿ. ಏಕೈಕ ಸಂಸತ್. ಎಲ್ಲ MP ಗಳಲ್ಲಿ ಟಾಪ್ MP ಅಂತ ಅವರಿಗೆ ಅವಾರ್ಡ್ ಸಹಿತ ನೀಡಿದ್ದು. ವಿರೋಧ ಪಕ್ಷದ ನಾಯಕರುಗಳಲ್ಲಿಯೂ ಒಳ್ಳೆಯ ಸಂಬಂಧ, ಪ್ರೀತಿ. 1999 BJP, ಮೊದಲು ಕಾಂಗ್ರೆಸ್. ರಾಜಶೇಖರ್ ಮೂರ್ತಿ ಜೊತೆ BJPಗೆ ಹೋಗ್ತಾರೆ. ಆದರೆ ಮೊದಲು ಇವರು ಮೂಲತಃ ಕಾಂಗ್ರೆಸ್ಸಿಗರು. NSCUIದಲ್ಲಿ ಸಂಘಟನೆ ಮಾಡ್ತಾರೆ. ಶಿಸ್ತಿನ ಸಿಪಾಯಿ. 1999ರಲ್ಲಿ ಸೋಲು ಅನುಭವಿಸ್ತಾರೆ. 2004ರಲ್ಲಿ ಕಾಂಗ್ರೆಸ್, ಅದರಲ್ಲಿ ಒಂದು ಮತದಿಂದ ಗೆಲುವು. 2008ರಲ್ಲಿ ಕ್ಷೇತ್ರ ಪುನರ್ಗಣನೆ ಆಗುತ್ತದೆ. ಕೊಳ್ಳೇಗಾಲದಿಂದ 11800 ಮತಗಳಿಂದ ಗೆಲುವು ಸಾಧಿಸ್ತಾರೆ. ಶಾಸಕ ಸ್ಥಾನಕ್ಕೆ 2 ಸಾರಿ ಶಾಸಕ ಆಗ್ತಾರೆ. 2009 ಲೋಕಸಭಾ ಸದಸ್ಯ, 4020 ಮತಗಳಿಂದ ಗೆಲುವಾಗ್ತಾರೆ. 2014ರಲ್ಲಿ ಮೋದಿ ಭಾರೀ ಅಲೆ ಇದ್ದರೂ ಸಹಿತ ಧ್ರುವನಾರಾಯಣ ಗೆಲ್ಲುತ್ತಾರೆ. 2019ರಲ್ಲಿ ಸೋಲು ಶ್ರೀನಿವಾಸ್ ಪ್ರಸಾದ್ ವಿರುದ್ಧ. 2 ಸಲ ಶಾಸಕ, 2 ಸಲ ಸಂಸತ. ಅಪರೂಪದ ರಾಜಕಾರಣಿ. ಸರಳತೆ, ಸಜ್ಜನಿಕೆ, ಯಾರಿಗೂ ನೋವು ಮಾಡಲಾರದಂಥ ಅಜಾತಶತ್ರು. ಯಾವುದೇ ವಿವಾದಾತ್ಮಕ ಹೇಳಿಕೆ ನೀಡಲಿಲ್ಲ. ಸ್ವತಃ ಸಂಸತ್ ಪ್ರತಾಪ್ ಸಿಂಹ ಅವರ ಹೇಳಿಕೆ ನೋಡ್ರಿ, ಎಂಥವರಿದ್ದರು ಧ್ರುವನಾರಾಯಣರು. ಶುಗರ್ ಇತ್ತು, ಆಕ್ಟಿವ್ ಮನುಷ್ಯ, ಯಾವುದೇ ಆತಂಕದ ಕಾಯಿಲೆ ಇದ್ದಿರಲಿಲ್ಲ. ಎಲ್ಲರ ಜೊತೆ ಬೆರೆತು ಇರುವ ರಾಜಕಾರಣಿ. ಇಂಥ ರಾಜಕಾರಣಿಗಳು ಸಿಗುವುದಿಲ್ಲ. ಆ ದೀಪ ಆರಿ ಹೋಯಿತು. ನಮ್ಮ
ರಾಜಕಾರಣಕ್ಕೆ ಪ್ರೇರಣೆ, ಆಶಾದೀಪ, ರಾಗ, ದ್ವೇಷ, ಮತ್ಸರ, ಸಿಟ್ಟು, ಕಠಿಣ ನಿಲುವು ಇಲ್ಲದ ಏಕೈಕ ರಾಜಕಾರಣಿ ಧ್ರುವನಾರಾಯಣ್. ಇಂಥ ಧ್ರುವನಾರಾಯಣ ಪ್ರೇರಣೆ ಇವತ್ತು ನಮ್ಮ ರಾಜಕಾರಣಿಗಳಿಗೆ ಅತಿ ಅವಶ್ಯಲ್ರಿ. ಇಂದಿನ ಯುವ ಪೀಳಿಗೆ ಧ್ರುವನಾರಾಯಣ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಂತೆ ನಾವು ನಡಿಬೇಕು. ರಾಜಕಾರಣ ಬಹಳ ಮಲಿನಾಗೈತಿ, ಒಳ್ಳೊಳ್ಳೆ ರಾಜಕಾರಣಗಳು ಹೋಗ್ತಾ ಇದಾರ. ಆದರೆ ಆ ರಾಜಕಾರಣಗಳನ್ನ ಫಿಲ್ಟರ್ ಮಾಡಲಿಕ್ಕೆ, ಧ್ರುವೀಕರಣ ಮಾಡಲಿಕ್ಕೆ ಧ್ರುವನಾರಾಯಣ ಇದ್ರು. ಆದರೆ ಇಂಥ ಧ್ರುವನಾರಾಯಣಗಳು ಇನ್ನೂ ಹೆಚ್ಚಾಗಿ ಹುಟ್ಟಲಿ ಅನ್ನೋದೇ ನಂಬರ್ 1 ಚಾನಲ್ ಆಶಯ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಖಡಕ ಸುದ್ದಿಯೊಂಗ ಬರ್ತಾನೆ ಕಾಕ. ನಮಸ್ಕಾರ.